ಆರಾಮ್ ಸರಿ ನೀವು 3 ಮೋಟರ್ ಇದ್ರ ಮೇಲೆ ಚಾಲೂ ಮಾಡ್ಕೋಬಹುದು. 10 HP 3 ಮೋಟರ್ ಆರಾಮ್ ಸರಿ ಚಾಲೋ ಇದ್ರ ಮೇಲೆ ಚಾಲೋ ಆಗ್ತಾವ್ರಿ. ಅಂದ್ರೆ ಅವ್ರ ರೈತ ಒಬ್ರ ಚಲೋನೇ ಇರ್ತಾರ, ಒಬ್ರ ಸುಳ್ಳು ಹೇಳ್ತಿರ್ತಾರ. ಎಕರೆ ಮೇಲೆ ಹೊಡಿತಿರ್ತಾರ. 1 ಎಕರೆ ನೀವು ಹೊಡೆದಿರ್ತೀರಿ ಕರೆ ಅವ್ರ ರೈತ ಹೇಳ್ತಾನು ನಂದು ಪೂಣೆ ಎಕರೆ ಐತಿ, ಅರ್ಧ ಎಕರೆ ಐತಿ. ಜೆಡಿ ಲಿಂಕ್ ಒಳಗ ನಿಮ್ ಮೊಬೈಲ್ ಒಳಗೆ ಆಪ್ ಲಿಂಕ್ ಓಪನ್ ಮಾಡ್ರೆ ನೀವು ಎಷ್ಟ್ ಎಕರೆ ಕೆಲಸ ಮಾಡ್ರಿ ಅನ್ನೋದು ಇದು ತೋರಿಸ್ಕೊಡ್ತೈತಿ. ಇದಕ್ಕ ಪ್ರತಿ ಒಂದಕ್ಕೂ ಸೆನ್ಸರ್ ಅವಾಗ ನಿಮ್ಗೆ ಸೆನ್ಸರ್ ತೋರಿಸ್ಲಕತ್ತೈತಿ. ನೀವು ಈ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಸ್ಬೇಕಾರ ಅಂತ ಹೇಳಿ. ನಮಸ್ಕಾರ ರೀ, ನಾವು ಇವತ್ತು ಹತ್ತನೆಯಲ್ಲಿರುವ ಜಾಯಿಂಡರ್ ಶೋರೂಮ್ಗೆ ಬಂದೆವು. ಇಲ್ಲಿ ಹೊಸ ಜಾಯಿಂಡರ್ 5075E ಅಂತ ಹೊಸ ಟ್ರ್ಯಾಕ್ಟರ್ ಬಂದೈತಿ. ಈ ಟ್ರ್ಯಾಕ್ಟರ್ ಬಗ್ಗೆ ಫುಲ್ ಮಾಹಿತಿ ಈ ವಿಡಿಯೋದಾಗ ಐತಿ. ಇಂತಹ ಕೃಷಿಗೆ ಸಂಬಂಧಿಸಿದ ಮತ್ತು ರೈತರಿಗೆ ಉಪಯೋಗ ವಿಡಿಯೋಗಳಿಗಾಗಿ ನಮ್ಮ ಕರ್ನಾಟಕ ಫಾರ್ಮರ್ ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಚಾನೆಲ್ ಅನ್ನು ಫಾಲೋ ಮಾಡ್ಕೋರಿ. ಇದು 5075E ಅಂತ ಹೇಳ 75 HP ಟ್ರ್ಯಾಕ್ಟರ್ ಬರ್ತೈತಿ. ಇದ್ರೊಳಗ 4 ವೀಲ್ ಡ್ರೈವ್ ಐತಿ, 2 ವೀಲ್ ಡ್ರೈವ್ ಐತನ. ಈಗ ಸದ್ಯಕ್ಕೆ ಇರೋದು ನಮ್ಮ ತಕ 4 ವೀಲ್ ಡ್ರೈವ್ ಐತನ. ಇದ್ರ ಬಗ್ಗೆ ಯೂನಿಕ್ ಫೀಚರ್ಸ್ ಏನಂದವನ? ನಾರ್ಮಲ್ ಟ್ರ್ಯಾಕ್ಟರ್ ಇರೋದಕ್ಕನ ಈ ಟ್ರ್ಯಾಕ್ಟರ್ ಇರುತ್ತಾನ ಅಣ್ಣ. ಇದ್ರೊಳಗೆ ಯೂನಿಕ್ ಫೀಚರ್ಸ್ ಅಂದ್ರ ಆಯಿಲ್ ಬ್ರೇಕ್ ಐತನ. ನಾರ್ಮಲ್ ಗಾಡಿಗಳಿಗೆ ಸ್ವಲ್ಪ ಆಯಿಲ್ ಬ್ರೇಕ್ ಬರೋದಿಲ್ಲ. ಇದ್ರೊಳಗೆ ನಮ್ದು ಬ್ರೇಕ್ ಐತಿ. ಸ್ವಲ್ಪ ಪಟ್ಟ್ಯಾಗ ಒಂದ್ ಸ್ವಲ್ಪ ರಿಸಲ್ಟ್ ಐತನ ಗಾಡಿದ. ಮತ್ತ ಪೈಲ ಏನೈತನ ಎವರೇಜ್ ದಾಗ ರಿಸಲ್ಟ್ ಐತಿದಲ್ಲ. ಈಗ ಈ ಗಾಡಿ ಏನ್ ಬಂದೈತನ ಎವರೇಜ್ ದಾಗ ರಿಸಲ್ಟ್ ಐತನ. ಎಷ್ಟು ಎವರೇಜ್ ಕೊಡ್ತಾನೆ ಇದಾನ? ಈಗ ನೋಡೋಣ, ಕಡ್ಲಿನೆಲ್ಲ ಅದು ಇದ್ದು ಅಂದ್ರೆ 4.5ದಿಂದ 5 ಆಗ್ತದೆ. ಒಂದ್ ತಾಸಿಗೆ ಲೀಟರ್ 4.5ದಿಂದ 5. ಈಗ ಆಟ ನಾರ್ಮಲ್ ನೆಲ ಅದು ಇತ್ತಂದ್ರೆ ಒಂದ್ 4 ತಕ ಹಿಡಿದು ಅಣ್ಣ. ಇದ್ರೊಳಗೆ ಹೊಸಾದ್ ಫ್ಯೂಚರ್ ಏನಂದ್ರಣ, ಇದು ಬಂದ್ಬಿಟ್ಟು ಇದನ್ನ ಐತನ. ಏನ ಇಂಜನ್ ಕತ್ತಿಕೋನ ಏನ್ ತಗೋತೈತಿ ಗಾಳಿ ಅದನ್ನ ಇದ್ರೊಳಗೆ ತಂಪಾಗಿ ಹೋಗತಿ. ಇದೊಂದ್ ಐತನ. ಇದು ನಮ್ಮ 0.10 ಹಿಡ್ಕೊಂಡು ಎಲ್ಲ ಗಾಡಿಗಳು ಅದಾವನ. ಇದ್ರೊಳಗೆ ಇನ್ನೊಂದನ ಡೀಸೆಲ್ ಕೂಲರ್ ಬರ್ತೈತನ. ಡೀಸೆಲ್ ಕೂಲರ್ ಅಂದ್ರೆ ಏನಂತ, ಈ ಡೀಸೆಲ್ ಗರಂ ಆಗ್ತಿರ್ತೈತ್ಲ ಅದನ್ನು ಇದ್ರೊಳಗ ಕೂಲ್ ಮಾಡಿ ಬಿಡ್ತೈತನ. ಈ ಡೀಸೆಲ್ ಕೂಲರ್ ಅಣ್ಣ. ಇದಕ್ಕ ಪ್ಲಸ್ ಇನ್ನೊಂದು ಬಾಷ್ಪಂಪ್ ಬರೋದಿಲ್ಲಣ್ಣ. ಬಾಷ್ಪಂಪ್ ಬರೋದಿಲ್ಲ, ಇದು ಇಂಜೆಕ್ಟರ್ ಅಂತ ಹೇಳಿರ್ತೈತನ. ಇದಾನ ಅದಕ್ಕ ಹಂಗ ಕಾರ್ ಗಾಡಿ ಸಿಸ್ಟಮ್ ಅಣ್ಣ. ಇದು ಕಾರ್ ಗಾಡಿ ಸಿಸ್ಟಮ್ ಇದು. ಅಂದ್ರೆ ಬಾಷ್ಪಂಪ್ ಬರೋದಿಲ್ಲ ಇದಕ್ಕೆ, ಬರೀ ಕಾರ್ ಗಾಡಿ ಸಿಸ್ಟಮ್. ಇದ್ರೊಳಗೆ ಎಲ್ಲ ಸೆನ್ಸರ್ ಅದಾವ. ನಿಮ್ಗೆ ಏನೇ ಫಾಲ್ಟ್ ಆದ್ರೂ ಮೀಟರ್ ಒಳಗ ತೋರಿಸ್ತೈತೆ. ಏನ್ ಬಿ ಸಮಸ್ಯೆ ಆದ್ರೆ ಬಿ ಅಲ್ಲಿ ಮೀಟರ್ದಾಗ ತೋರಿಸ್ತೈತೆ. ಪೈಲಾ ಸಿಗ್ನಲ್ ಬರ್ತೈತಿ. ಆಮೇಲೆ ನಿಮ್ಗೆ ನಮ್ ಫೋನ್ ಹಚ್ಚಿರ್ಪ ನಾವು ಬಂದ ಸ್ವಲ್ಪ ಕಂಪ್ಯೂಟರ್ ಲ್ಯಾಪ್ಟಾಪ್ ಹಚ್ಬೇಕಾಗತ್ತನ. ಲ್ಯಾಪ್ಟಾಪ್ ಹಚ್ಚಿ ಚೆಕ್ ಮಾಡಿ ಇಲ್ಲಿ ಐತ್ರ ಮೊದಲನೇದಾಗಿ ಇದು ಡೀಸೆಲ್ ಪಂಪ್ ಅಂತ ಹೇಳಿ ಬರ್ತೈತ್ರಿ. ಇವು ಡೀಸೆಲ್ ಫಿಲ್ಟರ್ ಕೊಡ್ರಿ, ಇದು ಡೀಸೆಲ್ ಪಂಪ್ ರೀ. ಇದ್ರೊಳಗೆ ನಿಮ್ಗೆ ಡೀಸೆಲ್ದಾಗ ಏನೇ ಸಮಸ್ಯೆ ಆದ್ರೂ ರೀ ಇಲ್ಲಿ ಸೆನ್ಸರ್ ಐತ್ರಿ. ಈ ಸೆನ್ಸರ್ ಅಲ್ಲಿ ಮೀಟರ್ದಾಗ ತೋರಿಸ್ತೈತ್ರಿ ಒಂದ್ರಿ. ಇನ್ನೊಂದ್ ಸೆನ್ಸರ್ ಬರ್ತೈತಿ ಇಲ್ಲಿ ಒಳಗ ಐತ್ರಿ. ಅದ ನಿಮಗ್ ಕುಲೆಂಟ್ ಅದ ಏನೋ ಗಾಡಿ ಬಾಳ್ ಓವರ್ ಹೀಟ್ ಆಗ್ಲಕೈತಿ ಅಂದ್ರ ಅದ್ ಸೆನ್ಸರ್ ಪ್ರಾಬ್ಲಮ್ ಆಗ್ಲಕತ್ತೈತ್ರಿ. ಅಲ್ಲಿ ನಿಮ್ ಮೀಟರ್ದಾಗ ತೋರಿಸ್ತೈತ್ರಿ. ಇದು ಬಂದ್ಬಿಟ್ಟು ಗಾಳಿದ್ರಿ. ಇಲ್ಲಿ ಸೆನ್ಸರ್ ಐತ್ರಿ. ಏರ್ ಒಳಗ ನಿಮ್ಗೆ ಏರ್ ಕಿನ್ನರ್ ಪೂರಾ ಜಾಮ್ ಆತು, ನೀವು ದೌಡ್ ಹವಾ ಓಡಿಸ್ಲಿಲ್ಲ, ಇಲ್ಲಿ ಸೆನ್ಸರ್ ಐತ್ರಿ. ಈ ಸೆನ್ಸರ್ ನಿಮ್ಗೆ ಅಲ್ಲಿ ಮೀಟರ್ದಾಗ ಹೇಳಕತ್ತೈತಿ. ಇದಕ್ಕನ ಪ್ರತಿ ಒಂದಕ್ಕೂ ಸೆನ್ಸರ್ ಅದಾವ. ನೀವು ಯಾವ್ದೇ ಕೆಲಸ ಈಗ ಕಂಪಲ್ಸರಿ ನೀವು ಏರ್ ಓಡಿಸ್ಬೇಕ್ರಿ. ಒಂದು ಕ್ಲಚ್ ಮತ್ತ ಫ್ರೀ ಇರ್ಬೇಕ್ರಿ ಸ್ವಲ್ಪ. ಅದ ಗಾಡಿ ಮೋಸಮ್ ತಕೊಳಕತ್ತೈತ್ರಿ, ಎವರೇಜ್ ಫೇಲ್ ಆಕೈತ್ರಿ. ಇವ್ ಎರಡು ಕೆಲಸ ಮಾಡ್ಲಿಕ್ಕಂದ್ರ ಅವಾಗ ನಿಮ್ಗೆ ಸೆನ್ಸರ್ ತೋರಿಸ್ಲಕತ್ತೈತ್ರಿ. ನೀವು ಈ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಸ್ಬೇಕ್ರಿ ಅಂತ ಹೇಳಿ ಅವಾಗ ಮೀಟರ್ದಾಗ ತೋರಿಸ್ಲಕತ್ತೈತ್ರಿ. ನಿಮ್ಗೆ ಗೊತ್ತಾತು ಹಂಗ್ರಿ, ಗೊತ್ತಾಕಲ್ಲ ನಮ್ಗೊಂದು ಫೋನ್ ಮಾಡ್ತೀರಿ, ನಾವ್ ಇಂಥದ್ ಕೆಲಸ ಮಾಡಿಸ್ಕೊಂಡ್ರೆ ನಿಮ್ಗೆ ಅಲ್ಲೇ ಪ್ರಾಬ್ಲಮ್ ಸಾಲ್ವ್. ಇದ್ರೊಳಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಬರ್ತೈತಲ್ಲ, ಈಗ ಜೆಡಿ ಲಿಂಕ್ ಅಂತ ಹೇಳಿ ಬರ್ತೈತನ. ಈಗ ಸದ್ಯಕ್ಕೆ ನೀವು ಆ ರೈತರಲ್ಲಿ ಹೋಗಿರ್ತೀರಿ. ಅವ್ರ ರೈತ ಒಬ್ರ ಚಲೋನೇ ಇರ್ತಾರ, ಒಬ್ರ ಸುಳ್ಳು ಹೇಳ್ತಿರ್ತಾರ. ಹೆಂಗಪ್ಪ ಅಂದ್ರ ನೀವು 1 ಎಕರೆ ಗಳೆ ಹೊಡೆದಿರ್ತೀರಿ. ಆ ಗಳೆ ಅವ್ರು 1 ಎಕರೆ ಮೇಲೆ 1 ಎಕರೆ ಮೇಲೆ ಹೊಡಿತಿರ್ತಾರಣ್ಣ. 1 ಎಕರೆ ನೀವು ಹೊಡೆದಿರ್ತೀರಿ ಕರೆ ಅವ್ರ ರೈತ ಹೇಳ್ತಾನು ನಂದು ಪೂಣೆ ಎಕರೆ ಐತಿ, ಅರ್ಧ ಎಕರೆ ಐತಿ ಅಂತ ಹೇಳ್ತಿರ್ತಾನ. ಅದ್ರೊಳಗೆ ನಮ್ದು ಈ ಜೆಡಿ ಲಿಂಕ್ ಒಳಗ ನಿಮ್ ಮೊಬೈಲ್ ಒಳಗೆ ಆಪ್ ಲಿಂಕ್ ಓಪನ್ ಮಾಡ್ರೆ ನೀವು ಎಷ್ಟ್ ಎಕರೆ ಕೆಲಸ ಮಾಡ್ರಿ ಅನ್ನೋದು ಇದು ತೋರಿಸ್ಕೊಡ್ತೈತನ. ಇವತ್ತು ನಿಮ್ ಗಾಡಿಗೆ ಡೀಸೆಲ್ ಎಷ್ಟೈತಿ, ಎಲ್ಲಿ ಐತಿ ಗಾಡಿ, ಇದು GPS ಸಿಸ್ಟಮ್ ಐತನ. ಇವತ್ತು ನಿಮ್ಗ ಅದ ಎಷ್ಟು ಕೆಲಸ ಮಾಡ್ರಿ ಅನ್ನೋದು ಅದು ಹೇಳದೈತನ. ಅಣ್ಣ ಇದ್ರೊಳಗೆ ಇನ್ನೊಂದ್ ಏನನ, ಇಲ್ಲೊಂದ ಬಟನ್ ಐತನ. ಈ ಬಟನ್ ಇಕೋ ಮೋಡ್ ಒಳಗೆ ಇಟ್ರ ಕಣ 63 HP ಆಕೈತಿ. ಸ್ಟ್ಯಾಂಡರ್ಡ್ ಮೋಡ್ ಒಳಗೆ ಇಟ್ರೆ 75 HP ಆಕೈತನ. ಇದು HP ಕಡಿಮೆ ಮಾಡ್ಕೊಳ್ಳೋದು ಪ್ಲಸ್ ನಮ್ದು ಇದ್ದಟ್ಟು 75 HP ತಗೊಳ್ಳೋದು ಅಷ್ಟೇ ಐತನ ಇದು ಬಟನ್. ಇದ್ರೊಳಗ ಅದು ಹೇಳದೈತನ. ಇಲ್ಲೇನ ಎಲ್ಲಾ ಸಿಗ್ನಲ್ ಬರ್ತಾವು. ಈಗ ಫ್ಯೂಲ್ ಲೋ ಐತನ, ಫ್ಯೂಲ್ ಲೋ ಐತೆ ಹಿಂಗ ಈ ಟೈಪ್ ಒಂದ್ ಸಿಗ್ನಲ್ ಕೊಡ್ಲಾಕತೈತನ. ಅದ್ರ ಫ್ಯೂಲ್ ನೀವು ಹಾಕ್ಸ್ಕೋಬೇಕು ಅಂತ ಹೇಳಿ. ಇದ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಐತಿ. ಇದ್ರೊಳಗ 53 10 ಹಿಡ್ಕೊಂಡು ದೊಡ್ಡ ಗಾಡಿ ತಕ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರ್ತೈತನ. ಸಣ್ಣ ಗಾಡಿ ಒಳಗೆ ಅಡ್ಜಸ್ಟ್ಮೆಂಟ್ ಬರೋದಿಲ್ಲ ಅಣ್ಣ. ಇಲ್ಲಿ SV ಕಿಟ್ ಅಂತ ಹೇಳಿ ಬರ್ತೈತನ. ಇದು SV ಕಿಟ್ ಅಂದ್ರೆ ಹಂಗನ, ಪೈಲ ಅವ್ರು ಆಡ್ ಒತ್ತಿ ಗಳೆ ಪಲ್ಟಿ ಮಾಡ್ತಿದ್ರಣ. ಈಗ ಏನಲ್ಲ, ಮುಂದೊಂದು ಇದನ್ನ ಐತನ ಗೇರ್. ಆ ಗೇರ್ ತಿರುಗಿ ಬಿಟ್ರೆ ಬರೀ ಆಟೋಮೆಟಿಕ್ ಆಯಿಲ್ ಮೇಲೆ ಫಲ್ಟಿ ಆಕೈತಿ. ಇದು ಮತ್ತೆ ಇನ್ನೊಂದು ಹೈಡ್ರೋಲಿಕ್ ಕೆಪಾಸಿಟಿ ಅನ್ನ. ಇದು 3000 kg ಐತನ. ಅಂದ್ರ 3 ಟನ್ ತಕ ಬೇಕಾದಂಗೆ ಹೈಡ್ರೋಲಿಕ್ ಕೆಪಾಸಿಟಿ. ಇದು ನಮ್ದು ನೋಡ್ರಿ ಇನ್ಕಳಿ ಹೇಳಿದ್ವಿ ನಾವು 750 RPM ಪ್ಲಸ್ 540 RPM ಅಂತ ಹೇಳಿ. ನಮ್ದು 750 RPM ಬ್ಯಾರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡ್ಕೊಂಡ್ರೆ 1000 RPM ಆಕೈತ್ರಿ. ನೀವು ಈಗ ಸದ್ಯಕ್ಕ ನಮ್ ಕಡೆ ಹೊಳೆದಂಡನವ್ರು ಏನ್ ಮಾಡ್ತಾರೆ, ಇದಕ್ಕೆ ಜನರೇಟರ್ ಜೋಡಿಸ್ಕೊತಾರ್ರಿ. ಜನರೇಟರ್ ಜೋಡಿಸ್ಕೊಂಡ್ರೆ ಒಂದ್ ಮೋಟರ್ ಅಲ್ದ
ಆರಾಮ್ ಸರಿ ನೀವು 3 ಮೋಟ್ರ್ ಇದ್ರ ಮೇಲೆ ಚಾಲೂ ಮಾಡ್ಕೋಬಹುದ್ರಿ 10 HP 3 ಮೋಟ್ರ್ ಆರಾಮ್ ಸರಿ ಚಾಲೋ ಇದ್ರ ಮೇಲೆ ಚಾಲೋ ಆಗ್ತಾವ್ರಿ ಅಂದ್ರೆ ಅದು ಹೆಂಗೈತಿ ಬ್ಯಾರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡ್ರೆ 750 ನಮಗ್ ತೋರಿಸ್ತೈತಿ ಅದ ನಾವು ಏನೈತಿ ಬ್ಯಾರೆ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ 1000 RPM ಆಕೈತ್ರಿ ಅಣ್ಣ ಇದು ಬಂದ್ಬಿಟ್ಟ ಲೂಟರ್ದ ಕ್ಲಚ್ ಅಣ್ಣ ಇದು ಇದು ಕ್ಲಚ್ ಈ ಕ್ಲಚ್ ಎರಡು ಸೇಮ್ ಅಣ್ಣ ಇವಕ್ಕ ಇದಕ್ ಗೇರ್ ಐತ್ಲಣ್ಣ ಗಾಡಿ ಮುಂದ್ ಹೋಗೋದಕ್ಕ ಇದಕ್ಕೂ ಈ ಸೇಮ್ ಗೇರ್ ಬರ್ತೈತಣ್ಣ ಈ ಗೇರ್ ಅಂದ್ರಣ್ಣ 540 ಈ ಅಂದ್ರಣ್ಣ ಈ ಅಂದ್ರೆ ಎಕನಾಮಿ ಅಂತ ಹೇಳಿ ಬರ್ತೈತಿ ಎಕನಾಮಿ ಅಂದ್ರಣ್ಣ 1600 RPM ಬರ್ತೈತಣ್ಣ ಇದಕ್ಕ ಲೂಟರ್ದ ಏನಣ್ಣ ಇದ್ರೊಳಗ ಮುಂದೆ ಹಾಕಿರೋಣ 540 ಅಷ್ಟ ಸ್ಟ್ಯಾಂಡರ್ಡ್ ಮೂಡ್ ಒಳಗ ಹಾಕಿರೋಣ 2100 RPM ಆಗತ್ತಣ್ಣ ಈಗ ಸದ್ಯಕ್ಕ ಹೊಳೆದಂಡ ಅವ್ರಿಗೆ ಏನ್ ಮಾಡ್ತಾರಣ್ಣ ಇದಕ್ಕ ಜನರೇಟರ್ ಅದು ಜೋಡಿಸ್ತಾರ 10 ಐತಕ ಆರಾಮ್ 3 ಮೋಟ್ರ್ ಎಬಸ್ಬೋದಣ್ಣ ಇದ್ರ ಮೇಲೆ ಅಂದ್ರ ಸ್ಟ್ಯಾಂಡರ್ಡ್ ಮೂಡ್ ಒಳಗ ಹಾಕೊಂಡ ಇದಂತೂ ನಾರ್ಮಲ್ ಕ್ಲಚ್ ಬಂದಂಗ ಬರ್ತೈತಿ ಗೇರ್ ಐತಕ ಚೇಂಜ್ ಆಗತ್ತೀರಿ ಇದಕ್ಕೆ ಏನೈತವಣ್ಣ ABCD ಗೇರ್ ಬರ್ತಾವ ಸೇಮ್ ಅಚ್ಚಿ ಕಡೆನು ಐತಕ 1 2 3 ಪಾರ್ಕಿಂಗ್ ಗೇರ್ ರಿವರ್ಸ್ ಆಚೆ ಕಡೆ ಬರ್ತೈತಿ 71 ಲೀಟರ್ ಬರ್ತೈತಣ್ಣ ಪೂರಾ 71 ಲೀಟರ್ ಇದ್ರೊಳಗೆ ಡೀಸೆಲ್ ಕುಂಟಿರ್ತೈತಿ ಟೈರ್ 18 4 30 ಅಂತ ಹೇಳಣ ಇದು ಎಷ್ಟು ನಂಬರ್ ಟೈರ್ ಐತನ ಇದ್ರೊಳಗೆ ನೀರ್ ಹಾಕಿರ್ತಾರಣ್ಣ ಒಳಗೊಬ್ರ ನೀರ್ ಹೆಂಗ್ ಹಾಕ್ತಾರಣ ಅಂದ್ರಣ ಹೆಚ್ಚು ಕಡಿಮೆ ನೀರ್ ಹಾಕಿರಂದ್ರ ಇದು ಬಟನ್ ಬಿಟ್ಟು ಬಟನ್ ಸವಿಲ್ ಹಾಕತೈತನ ಇಲ್ಲ ಗಾಡಿ ಹಿಂಗ್ ಓದಾಡ್ಕೋತ ಗಾಡಿ ರನ್ನಿಂಗ್ ಆಕೈತನ ಅವ್ರಿಗೆ ಅನಿಸ್ತೈತಿ ಡಿಕ್ಸ್ ಬೆಂಡ್ ಆಗ್ಯಾವು ಇಲ್ಲ ಡಿಕ್ಸ್ ಔಟ್ ಬಿದ್ದೈತಿ ಅಂತ ಹೇಳಿ ಅನಿಸ್ತೈತನ ಇದ್ರೊಳಗೆ ನೀರ್ ಹಾಕೋತ್ ಮುಂದ್ ಏನ್ ಮಾಡೋದನ ಇದ್ರೊಳಗೆ ನೀರ್ ತುಂಬಿ ಇಲ್ಲಿ ಹೊಲಗಡೆ ಐತ್ಲಣ್ಣ ಈ ಹಾಲ ಇಲ್ಲಿ ತರ್ಬೇಕಣ್ಣ ಈ ಸರ್ತ ಹತ್ಕೋಣ ಫುಲ್ ನೀರ್ ತುಂಬಿ ಬಿಡುದಣ ಅದ್ರೊಳಗೆ ಏರ್ ಇದ್ದಿರ್ತೈತ್ಲಣ್ಣ ಏರ್ ಕುಲ್ಲ ಆಲಕತ್ತ ನೀರ್ ಬೀಳಕತ್ತು ಅಂದ್ರೆ ಇತ್ಕೋಣ ಹಾಲ್ ಬಂದ್ ಮಾಡಿ ಬಿಡುದಣ ಪೈಲ ಇತ್ತಕ ಏರ್ ಇರ್ತೈತ್ಲ ನೀರ್ ತುಂಬಿದಾಗ ಅದ ಏರ್ ಎಲ್ಲ ಹೊರಗ್ ಕುಲ್ಲ ಹಾಕೈತಾನ ಅತ್ತ ಮುಂದೆ ಮುಗಿತಕ 2 3 ಬಟನ್ ಊರ್ತಾವಣ ಮುಂದಿನ ಗಾಲಿ ಟೈರ್ ಬಂದ್ಬಿಟ್ಟಣ ಇದ 12 4 24 ಅಂತ ಹೇಳಣ ಇದ್ರೊಳಗು ನೀರ್ ಹಾಕೋಬಹುದಣ್ಣ ಇದು 4 ವೀಲ್ ಡ್ರೈವ್ ಐತಿ ನಡಿತೈತಿ ಒಳಗ ಊರ್ ಕೇಳ್ತಿರ್ತಾರ ಮುಂದಿನ ಗಾಲಿಯಾಗು ನೀರ್ ಹಾಕಬಹುದನ್ರಿ ಅಂತ ಹೇಳಿ ಮುಂದಿನ ಗಾಲಿ ನೀರ್ ಹಾಕಬಹುದಣ್ಣ ಅದ್ರಾಗ ಏನ್ ಅಭ್ಯಂತರ ಇಲ್ಲ ಯಾಕಂದ್ರೆ 4 ವೀಲ್ ಡ್ರೈವ್ ಐತಿ ಇದಕ್ಕೂ ಗೇರ್ ಸಿಸ್ಟಮ್ ಇರ್ತೈತಿ ಇದು ತಾಕತ್ ಕೊಟ್ಟು ಅಂದ್ರ ಒಂದ್ ಗಾಡಿ 2 ತಾಕತ್ ಇರ್ತೈತಣ್ಣ ಇದಕ್ಕೂ ಹಿಂದಿನ ಗಾಲಿಗೆ 2 ತಾಕತ್ ಇರ್ತೈತಿ ಅದ್ರೊಳಗೆ ಸ್ವಲ್ಪ ಕಡಿಮೆ ಇರ್ತೈತಿ ಕರೆ ಒಂದ್ ಲೆವೆಲ್ ತಾಕತ್ ಇರ್ತೈತಣ್ಣ ಇದ್ರೊಳಗು ನೀರ್ ಹಾಕಬಹುದು ಇದಕ್ಕ ಮುಂದ್ ಬಂದ ವೇಟು ಹಾಕೋಬಹುದಣ್ಣ ವೇಟ ಇವ್ರು ಎಷ್ಟು ಹಾಕ್ಯಾರ 1 2 3 4 5 6 7 8 ವೇಟ್ ಹಾಕ್ಯಾರಣ್ಣ ಇನ್ನ ಹೆಚ್ಚಿಗೆ ವೇಟ್ ಕೊಟ್ಟಿರ್ತಾವ ಏನು ಎಷ್ಟು ಹಾಕಿದ್ರು ನಡಿದೈತನ ಇನ್ನ ಹೆಚ್ಚಿಗೆ ವೇಟ್ ಹಾಕಿದ್ರು ನಡಿದೈತಿ ಅಣ್ಣ ಇದು ಬ್ರೇಕ್ ಆದ ಹಿಂದಿನ ಗಾಲಿಗೆ ಅಟ್ಟ ಏನ್ರ ಮುಂದಿನ ಗಾಲಿಗೆ ಐತ್ರಿ ಇಲ್ಲ ಅಣ್ಣ ಹಿಂದಿನ ಗಾಲಿ ಸಿಸ್ಟಮ್ ಅಷ್ಟ ಐತಿ ಮತ್ತೆ ಇನ್ನೊಂದಣ್ಣ ಇದ್ರೊಳಗೆ LED ಲೈಟ್ ಐತಿ ಕೆಂಪ್ ಕಲರ್ ಲೈಟ್ ಬರೋದಲ್ಲ ಅಣ್ಣ LED ಲೈಟ್ ಬರ್ತಾವು ಈಗ ನ್ಯೂ ಮಾಡಲ್ ಬಿಟ್ಟಾನ ಎಲ್ಲ ಅಣ್ಣ ಇವು ಗಟ್ಟೋದು ಇರಲ್ದೈತಪ್ಪ ವೇಟ್ ಇತ್ರದ ಕಂಪ್ನಿದಿಂದ 2950 kg ಐತನ ಇವ್ ವೇಟ ಮತ್ತ ಗಾಲ್ಯಾನು ವೇಟ ಟೈರ್ದ ನೀರು ಹಾಕೊಂಡ್ರ ಐತಕಣ ಒಂದ್ 3.5 ತಕ ಬರ್ತೈತಣ್ಣ 3.5 ಟನ್ ತಕ ಬರ್ತೈತದ ಅಂದ್ರ 3.5 ಕಿಲೋ ತಕ ಬರ್ತೈತಿ ವೇಟ್ ಅನ್ನ ಇದ್ರದ ಅಣ್ಣ ಏನ್ ಲಾಸ್ಟಿಗೆ ಇದ್ರದ ರೇಟ್ ಬಂದ್ಬಿಟ್ಟ ಇವ್ ವೇಟ ಎಲ್ಲ ಹಿಡಿದ ಆನ್ ರೋಡ್ ಪ್ರೈಸ್ 19,50,000 ರೂಪಾಯಿ ಐತನ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಐತಕೋರಿ ನಮ್ಮದಲ್ಲಿ 10ನೇ ಒಳಗ ಬ್ರಾಂಚ್ ಶೋರೂಮ್ ಐತನ ಶ್ರೀ ಸಾಯಿ ಅಗ್ರಿಕಲ್ಚರ್ ಮೋಟರ್ಸ್ ಅಂತ ಹೇಳಿ ಯಾವ್ದೋ ಜಮಖಂಡಿ ರೋಡಿಗೆ ಸಾಯಿ ಭವನ್ ನಗರ ತಕ ಐತನ ಮೇನ್ ರೋಡಿಗೆ ಐತಿ ಇಲ್ಲಿ ಬರ್ಬೇಕನ ಬಂದ ಮ್ಯಾನೇಜರ್ ಸರ್ ಇರ್ತಾರ ಅವ್ರ ಜೋಡಿ ಮಾತಾಡ್ಕೋಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೈತಿ ಆ ನಂಬರ್ ಫೋನ್ ಹಚ್ಬೋದು